ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ದಾರಿ ತಪ್ಪಿದ ಬ್ರಾಹ್ಮಣನೊಬ್ಬನ ಕಥೆಯನ್ನು ಕೇಳಿದೆವು. ಅವನು ತನಗೆ ಆತಿಥ್ಯ ಮಾಡಿದ ರಾಜಧರ್ಮ ಅನ್ನುವ ಬಕವನ್ನ ಕೊಂದು ದಾರಿ ಬುತ್ತಿಗಾಗಿ ಆ ಮಾಂಸವನ್ನು ಕಟ್ಟಿಕೊಂಡ. ಇಲ್ಲಿ ತನಕ ನೋಡಿದ್ವಿ. ಇದಾದ ಮೇಲೆ ನಾವು ನೋಡಬೇಕಿದೆ, ಈ ರಾಜಧರ್ಮ ಅನ್ನುವ ಬಕ, ಆಮೇಲೆ ವಿರೂಪಾಕ್ಷ ಅಂತನ್ನುವ ರಾಕ್ಷಸ, ಇಬ್ಬರು ಭಾರಿ ಸ್ನೇಹಿತರು. ಪ್ರತಿ ದಿವಸ ಅವರು ನೋಡಬೇಕಿರ್ತಿತ್ತು. ಅಂತಹ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ತಥೋ ದಾಕ್ಷಾಯಣಿ, ಅವನೇನು ಮಾಡಿದ, ಮಾಂಸವನ್ನ ತೆಗೆದುಕೊಂಡು ದೂರದಲ್ಲಿ ಹೊರಟ. ತಥೋನ್ಯಸ್ಮಿನ್ ಗತೆಪ್ಯನ್ಹಿ ವಿರೂಪಾಕ್ಷೋ ಬ್ರವೀತ್ ಸುತಂ. ಇವನಿಗೆ ಯಾಕೋ ಆ ದಿವಸ ರಾಜಧರ್ಮ ಕಾಣಲಿಲ್ಲ. ತನ್ನ ಮಗನಿಗೆ ಹೇಳಿದನಂತೆ, ನಪಶ್ಯೇ ರಾಜಧರ್ಮಾಣಂ ಅದ್ಯ ಪುತ್ರ ಖಗೋತ್ತಮಂ ಸಪೂರ್ವ ಸಂಧ್ಯಾಂ ಬ್ರಹ್ಮಾಣಂ ವಂದಿತುಂ ಯಾತಿ ನಿತ್ಯದಾ. ಆ ರಾಜಧರ್ಮ ಅಂತನ್ನುವ ಬಕ ಪ್ರತಿ ದಿವಸ ನನ್ನನ್ನು ನೋಡ್ತಾ ಇದ್ದ. ದಿನದ ಮೊದಲನೇ ಭಾಗ ಬ್ರಹ್ಮದೇವರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದ. ಅದರಿಂದಾಗಿ ನಾನು ಅವನು ಭೇಟಿಯಾಗಲಿಕ್ಕೆ ಆಗ್ತಾ ಇರಲಿಲ್ಲ. ಸಂಜೆ ಇಬ್ಬರು ಕೂಡ ಭೇಟಿಯಾಗ್ತಾ ಇದ್ವಿ. ಮಾಂ ಚ ದೃಷ್ಟ್ವಾ ಕದಾಚಿತ್ ಸಹ ನ ಗಚ್ಚತಿ ಖಗೋತ್ತಮಃ ದ್ವಿರಾತ್ರಮುಭಯೋಃ ಸಂಧ್ಯೋಃ ನಾಭ್ಯಗಚ್ಚನ್ಮಮಾಲಯಂ. 2 ಸಂಜೆ ಆಯಿತು ಅವನನ್ನು ನೋಡಿ. 2 ಸಂಜೆ ಆಯಿತು ಅಂದರೆ ಒಂದೂವರೆ ದಿವಸ. ಯಾವತ್ತೂ ಅವನು ಬೀಳ್ಕೊಟ್ಟೆ ಆ ಗೌತಮ ಬ್ರಾಹ್ಮಣನನ್ನ ಅವತ್ತೊಂದು ದಿವಸ ನೋಡಲಿಲ್ಲ. ಆಮೇಲೆ 2ನೇ ದಿವಸ ಅವನನ್ನು ನೋಡಲಿಲ್ಲ. 2 ದಿವಸ ನೋಡಲಿಲ್ಲ. ನನ್ನ ನೋಡದೆ ಇರೋದೇ ಇಲ್ಲ ಅವನು. ತಸ್ಮಾನ್ ನ ಶುದ್ಧತೆ ಭಾವೋ ಮಮ ಸಜ್ಞಾಯ ತಾಂ ಸುಹೃತ್. ನನ್ನ ಮನಸ್ಸಿಗೆ ಏನೋ ಕಿರಿಕಿರಿ ಆಗ್ತಾ ಇದೆ. ಯಾಕೆಂದ್ರೆ ದಿವಸ ಭೇಟಿ ಮಾಡ್ತಾ ಇದ್ದ ಫ್ರೆಂಡನ್ನ ನಾನು ನೋಡ್ತಾ ಇಲ್ಲ. ನಮ್ಮಿಬ್ಬರ ಗೆಳೆತನ ಅಷ್ಟು. ಒಬ್ಬ ಬ್ರಾಹ್ಮಣನನ್ನ ಅವನು ಕಳುಹಿಸಿದ್ದ. ಸ್ವಾಧ್ಯಾಯೇನ ವಿಯುಕ್ತೋ ಹಿ ಬ್ರಹ್ಮವರ್ಚಸವರ್ಜಿತಃ ಸಗತಸ್ತತ್ರ ಮೇ ಶಂಕಾ ಹನ್ಯಾತ್ತಂ ಸದ್ವಿಜಾಧಮಃ. ಒಬ್ಬ ಬ್ರಾಹ್ಮಣ ಬಂದಿದ್ದ. ಅವನಿಗೆ ಅಧ್ಯಯನ ಇರಲಿಲ್ಲ, ಬ್ರಹ್ಮವರ್ಚಸ್ಸು ಇರಲಿಲ್ಲ. ಬ್ರಹ್ಮವರ್ಚಸ್ಸು ಅಂದರೆ ಅಧ್ಯಯನದ ಸಂಪತ್ತು ಅಂತ. ವೇದಾಧ್ಯಯನದ ಸಂಪತ್ತನ್ನು ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಬ್ರಹ್ಮವರ್ಚಸ್ಸು ಇರಲಿಲ್ಲ. ಅವನಲ್ಲಿ ನನಗೆ ಶಂಕೆ ಬರ್ತಾ ಇದೆ.
ದುರಾಚಾರಸ್ಸ ದುರ್ಬುದ್ಧಿ ಇಂಗಿತೈರ್ಲಕ್ಷಿತೋ ಮಯಾ ನಿಷ್ಕ್ರಿಯೋ ದಾರುಣಾಕಾರಃ ಕೃಷ್ಣೋ ದಸ್ಯುರಿವಾಧಮಃ ಗೌತಮಸ್ಸಗತಸ್ತತ್ರ ತೇನೋದ್ವಿಗ್ನಂ ಮನೋ ಮಮ. ದುರಾಚಾರ, ದುರ್ಬುದ್ಧಿ, ಅವನ ಬಾಡಿ ಲ್ಯಾಂಗ್ವೇಜ್ನಿಂದಲೇ ಅವನು ಯೋಗ್ಯ ಅಲ್ಲ, ಕಳ್ಳ ಅಂತ ಗೊತ್ತಾಗೋಯ್ತು ನನಗೆ. ನಿಷ್ಕ್ರಿಯ, ಯಾವ ತರಹದ ಕ್ರಿಯೆ ಇಲ್ಲ. ದಾರುಣಾಕಾರ, ಕೆಟ್ಟ ಆಕಾರ. ಅದರಿಂದ ನನ್ನ ಮನಸ್ಸು ಟೆನ್ಷನ್ನಿನಿಂದ ಕೂಡಿದೆ. ಪುತ್ರ ಶೀಘ್ರಮಿತೋ ಗತ್ವ ರಾಜಧರ್ಮ ನಿವೇಶನಂ ಜ್ಞಾಯತಾಂ ಸ ವಿಶುದ್ಧಾತ್ಮ ಯದಿ ಜೀವತಿ ನ ವಾಚಿರಂ. ಅದರಿಂದ ಮಗನೇ, ಬೇಗ ಹೋಗು ರಾಜಧರ್ಮನ ಮನೆಗೆ. ಅಲ್ಲಿ ಹೋಗಿ ಏನಾಗಿದೆ ನೋಡು. ಅವನು ಬದುಕಿದಾನೋ ಇಲ್ಲೋ ಡೌಟ್ ಇದೆ ನನಗೆ. ಸ ಏವ ಮುಕ್ತಸ್ತ್ವರಿತೋ ರಕ್ಷೋಭಿಸ್ಸಹಿತೋ ಯಯೌ ನಿಗ್ರೋಧೇ ರಾಜಧರ್ಮಾಣಂ ಅಪಶ್ಯನ್ನಿಹತಂ ತತಃ. ಅವನು ಅನೇಕ ಜನ ರಕ್ಕಸರನ್ನ ಕೂಡಿಕೊಂಡು ಹೋಗಿ ರಾಜಧರ್ಮನ ಮನೆಗೆ ನೋಡ್ತಾನೆ. ಎಲ್ಲಿದ್ದಾನೆ? ಅವನ ರೆಕ್ಕೆ ಪುಕ್ಕಗಳು ಆಚೆ ಈಚೆ ಬಿದ್ದಿವೆ, ಸತ್ತೋಗಿದ್ದಾನೆ. ರುದಿತ್ವಾ ಬಹುಚಸ್ತಸ್ಮೈ ವಿಲಪ್ಯ ಚ ಸರಾಕ್ಷಸಃ ತತೋ ರೋಷ ಸಮಾವಿಷ್ಟೋ ಗೌತಮಗ್ರಹಣಾಯ ವೈ. ಸ್ವಲ್ಪ ಹೊತ್ತು ಅತ್ತ, ಆಮೇಲೆ ಸಿಟ್ಟಿನಿಂದ ಗೌತಮನನ್ನು ಹಿಡಿಬೇಕು ಅಂತ ಓಡಿದ. ಗೃಹೀತೋ ಗೌತಮ ಪಾಪೋ ರಕ್ಷೋಭಿಕ್ರೋಧ ಮೂರ್ಛಿತೈ ರಾಜಧರ್ಮಚರೀರಸ್ಯ ಕಂಕಾಲಂ ಚಾಪ್ಯಥೋಧೃತಂ. ಹೋಗ್ತಾ ಇದ್ರೆ ಈ ಬ್ರಾಹ್ಮಣ ಹೋಗಿ ರಾಕ್ಷಸರೆಲ್ಲ ಹಿಡಿದ್ರೆ ಆ ರಾಜಧರ್ಮದ ಮಾಂಸದ ಜೊತೆಗೆ ಆ ಕಂಕಾಲ ಅಸ್ಥಿಯೂ ಇತ್ತು, ಅದ್ರ ಜೊತೆಗೆ ಸಿಕ್ಕಿಬಿದ್ದ. ರೆಡ್ ಹ್ಯಾಂಡ್ ಅಂತಾರಲ್ಲ, ಆ ತರಹ ಸಿಕ್ಕಿಬಿದ್ದ. ಮನೋರಜಂತು ನಗರಂ ಯಾತು ಧಾನಾಸ್ತತೋ ಗತಾಃ ಕ್ರೋಧ ರಕ್ತೆ ಕ್ಷಣ ಘೋರಾಃ ಗೌತಮಸ್ಯ ವಧೇ ಧೃತಾಃ. ಸರಿ, ರಾಕ್ಷಸ ಇದ್ದ ಜಾಗ ಮನೋರಜ ಅಂತ, ಅಲ್ಲಿ ಕರ್ಕೊಂಡು ಹೋದ್ರು. ಪಾರ್ಥಿವಸ್ಯಾಗ್ರತೋನ್ಯಸ್ತಃ ಕಂಕಾಲೋ ರಾಜಧರ್ಮಣಃ ತಂ ದೃಷ್ಟ್ವಾ ವಿಮನಾ ರಾಜ ಸಾಮಾತ್ಯಸ್ಥ ಗಣೋ ಭವತ್. ಆಮೇಲೆ ಆ ರಾಜಧರ್ಮನ ಇಡೀ ಶರೀರವನ್ನ, ಅಸ್ಥಿಪಂಜರವನ್ನ ಅವನು ಮುಂದೆ ಇಟ್ಟರು. ಅವನಿಗೆ ಸಂಕಟ ಆಯಿತು. ಆರ್ತನಾದೋ ಮಹಾನಾಸೀತ್ ಗೃಹೇ ತಸ್ಯ ಮಹಾತ್ಮನಃ ಸ್ತ್ರೀ ಸಂಘಸ್ಯ ತದಾ ರಾಜನ್ ನಿಹತೆ ಕಾಶ್ಯಪಾತ್ಮಜೇ. ಫ್ಯಾಮಿಲಿ ಫ್ರೆಂಡ್. ಅದರಿಂದಾಗಿ ಅವನು ಸತ್ತ ಅಂತನ್ನೋದನ್ನು ನೋಡಿ ಆ ರಾಜಧರ್ಮ ಅನ್ನುವ ಬಕನ ಎಲ್ಲರೂ ಅಳ್ಳಿಕ್ಕೆ ಶುರು ಮಾಡಿದ್ರು. ಹೆಣ್ಮಕ್ಕಳೆಲ್ಲ ಅಳ್ಳಿಕ್ಕೆ ಶುರು ಮಾಡಿದ್ರು. ರಾಜಧರ್ಮ ಬಕ ಸತ್ತಿದ್ದಕ್ಕೆ ವಿರೂಪಾಕ್ಷನ ಹೆಣ್ಮಕ್ಕಳೆಲ್ಲ ಅಳ್ಳಿಕ್ಕೆ ಶುರು ಮಾಡಿದ್ರು. ರಾಜ ಚೈವಾಬ್ರವೀತ್ ಪುತ್ರಂ ಪಾಪೋ ಎಂಬಧ್ಯತಾಮಿತಿ. ಈ ಪಾಪಿಷ್ಠನನ್ನು ಕೊಂದು ಬಿಡಿ ಇಂದ ವಿರೂಪಾಕ್ಷ. ಅಸ್ಯ ಮಾಂಸಂ ವಯಂ ಸರ್ವೇ ಖಾದಿಷ್ಯಾಮಃ ಸಮಾಗತಾಃ ಪಾಪಕೃತ್ ಪಾಪಕರ್ಮಾ ಚ ಪಾಪಾತ್ಮ ಪಾಪಮಾಸ್ಥಿತಃ ಹತ ಏವ ಹಿ ಪಾಪಾತ್ಮ ಕೃತಜ್ಞೋ ನಾತ್ರ ಸಂಚಯಃ. ಇವನ ಮಾಂಸವನ್ನು ನಾವೇ ತಿನ್ನೋಣ ಅಂತ ಆ ವಿರೂಪಾಕ್ಷನ ಗೆಳೆಯರೆಲ್ಲ ಹೇಳಿದರಂತೆ. ಅದಕ್ಕೆ ವಿರೂಪಾಕ್ಷ ಹೇಳಿದನಂತೆ, ನನಗಂತೂ ಇಷ್ಟ ಇಲ್ಲ ಇವನನ್ನು ತಿನ್ನೋದು. ಕೃತಜ್ಞಂ ಪಾಪಕರ್ಮಾಣಂ ನ ಭಕ್ಷಯಿತು ಮುತ್ಸಹೇ ದಾಸೇಭ್ಯೋ ದೀಯತಾಮೇವ ಮಿತ್ರಧೃಕ್ ಪುರುಷಾಧಮಃ. ಕೃತಜ್ಞನಾಗಿರುವ ಪಾಪಿಷ್ಠನಾದ ಈ ಕೃತಜ್ಞನಾದವನನ್ನು ತಿನ್ನೋದು ಸರಿಯಲ್ಲ. ವಸ್ತುತಃ ಮಾಂಸ, ನರಮಾಂಸ ಅಂದರೆ ಬಹಳ ರುಚಿಯಾಗಿರುತ್ತೆ ಅಂತ, ಆದರೆ ಇವನನ್ನು ತಿನ್ನಲೂಬಾರದು. ಅಂತಹ ಕೃತಜ್ಞ ಬೇಡ, ದಾಸರಿಗೆ ಕೊಡ್ರಿ ಅಂದ್ರೆ ಅವರಲ್ಲಿ ಸ್ಲೇವ್ಸ್ ಆಗಿ ಯಾರಿದ್ರು ದಾಸರು, ಅವರಿಗೆ ಕೊಡ್ರಿ. ದಾಸಾ ಸರ್ವೇ ಸಮಾಹೂತಾ ಯಾತು ಧಾನಾಸ್ತಥಾ ಪರೇ ನೇಚ್ಛಂತಿ ಸ್ಮ ಕೃತಜ್ಞಂ ತಂ ಖಾದಿತುಂ ಪುರುಷೋತ್ತಮ. ಆಮೇಲೆ ದಾಸರೆಲ್ಲ ಬಂದ್ರಂತೆ. ಅವರೆಲ್ಲ ಬಂದು ನೋಡಿದರು. ಏನು ಇವನು ಏನು ಅಪರಾಧ ಮಾಡಿದಾನೆ ಅಂತ ಕೇಳಿದ್ರು. ಆ ರಾಕ್ಷಸರೆಲ್ಲ ಹೇಳಿದ್ರು,
ಆ ದಾಸರು ಅಥವಾ ಗುಲಾಮರು ಏನಿದ್ದಾರೆ ಅವರೆಲ್ಲ ಹೇಳಿದ್ರಂತೆ, ನಾವು ಕೃತಜ್ಞನ ಮಾಂಸವನ್ನು ಮುಟ್ಟಲ್ಲ. ಯಾಕಂದ್ರೆ ಕೃತಜ್ಞತೆ ಅನ್ನೋದು ಅಷ್ಟು ಕೆಟ್ಟ ಸಮಾಚಾರ. ಶಿರೋಭಿಶ್ಚಗತಾ ಭೂಮಿಂ ಮಹಾರಾಜ ನನೋಬಲಾತ್ ಮಾನಾರ್ಥಂ ಜಾತು ನಿರ್ಬಂಧಂ ಕಿಲ್ಬಿಚಂ ದಾತು ಮರಹಸಿ. ನೋಡು, ನಾವು ನಿನಗೆ ತಲೆಬಾಗಿ ನಮಸ್ಕಾರ ಮಾಡ್ತೇವೆ, ಏನಕ್ಕೆ ಬೇಕಾದರೂ ಒತ್ತಾಯ ಮಾಡು, ಏನು ಕಠಿಣವಾದ ಕೆಲಸಗಳನ್ನು ಹೇಳು, ಮಾಡಿಬಿಡ್ತೇವೆ. ಆದರೆ ಈ ದುರುಳ ಕೃತಜ್ಞನ ಮಾಂಸವನ್ನು ಮಾತ್ರ ನಾವು ತಿನ್ನಲ್ಲ. ಯಾತು ದಾನಾನ್ ರೂಪೇಣೋಕ್ತಾ ಪಾಪಕರ್ಮ ವಿಶಸ್ಯತಾಂ ಭಕ್ಷ್ಯತಾಂ ತ್ಯಜ್ಯತಾಂ ವಾಯಂ ದರ್ಶನಾನ್ಮೇ ಪನೀಯತಾಂ. ಈ ರೀತಿ ಹೇಳಿದಾಗ ರಾಜನಿಗೆ ಬಹಳ ಸಿಟ್ಟು ಬಂತು. ಸರಿ, ಇವನನ್ನು ಬದುಕಂತೂ ಬಿಡಬಾರದು, ಬದುಕಲಿಕ್ಕಂತೂ ಯೋಗ್ಯತೆ ಇಲ್ಲ ಇವನಿಗೆ, ಇವನು ತುಂಡು ತುಂಡಾಗಿ ಕತ್ತರಿಸಿ ಆಚೆ ಹಾಕಿಬಿಡಿ ಇಂದ. ತತಸ್ಥೆ ರುಚಿತಾ ದಾಸಾಹ ಶೂಲಪಟ್ಟಿ ಸಪಾಣಯ ಖಂಡಶೋ ವಿಕೃತಂ ಹತ್ವಾ ಕ್ರವ್ಯಾದ್ಭ್ಯೋ ಹ್ಯದದಂಸ್ತದಾಂ. ಆ ದಾಸರೆಲ್ಲ ಶೂಲವನ್ನ ಪಟ್ಟಿಸವನ್ನು ಹಿಡ್ಕೊಂಡು ಅವನನ್ನು ಚುಚ್ಚಿ ಕೊಂದು ತುಂಡು ತುಂಡು ಮಾಡಿ ಮಾಂಸಭಕ್ಷಕರಾದ ಹದ್ದು ನರಿಗಳಿಗೆ ಹಾಕ್ಬಿಟ್ರಂತೆ. ಕ್ರವ್ಯಾದ ಸ್ವಪಿರಾಜೇಂದ್ರ ನೇಚ್ಛಂತಿ ಪಿಶಿತಾಚನಾ ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನೋಪಭುಂಜತೆ. ಆ ಎಲ್ಲ ಮಾಂಸ ತಿನ್ನುವ ಹಕ್ಕಿಗಳು ಕೂಡ ತಿನ್ನಲಿಲ್ಲ. ಕೃತಜ್ಞನ ಮಾಂಸ ಇದನ್ನು ಮುಟ್ಟಬಾರದು. ಬ್ರಹ್ಮಸ್ವಹರಣೆ ಚೋರೆ ಬ್ರಹ್ಮಜ್ಞೆ ಗುರುತಲ್ಪಗೆ ನಿಷ್ಕೃತಿರ್ವಿಹಿತ ಸದ್ಭಿ ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಬ್ರಹ್ಮಸ್ವಹರಣೆ, ಬ್ರಹ್ಮ ಜ್ಞಾನಿಗಳ ದುಡ್ಡನ್ನು ಕದ್ದಿದ್ರೆ ಕ್ಷಮೆ ಉಂಟು, ಪ್ರಾಯಶ್ಚಿತ್ತ ಉಂಟು. ಕಳ್ಳತನ ಮಾಡಿದ್ರೆ ಕ್ಷಮೆ ಉಂಟು, ಪ್ರಾಯಶ್ಚಿತ್ತ ಉಂಟು. ಬ್ರಾಹ್ಮಣನನ್ನು ಕೊಂದಿದ್ರೂ ಪ್ರಾಯಶ್ಚಿತ್ತ ಉಂಟು. ಗುರುತಲ್ಪಗೆ ಹಿರಿಯರ ಹೆಂಡಿರನ್ನ ತಡವಿದವನಿಗೂ ಪ್ರಾಯಶ್ಚಿತ್ತ ಉಂಟು. ಆದರೆ ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಕೃತಜ್ಞನಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಅಷ್ಟು ದೊಡ್ಡ ದೋಷ ಇವನು ಮಾಡಿದ್ದಾನೆ. ಮಿತ್ರದ್ರಹಂ ಕೃತಜ್ಞಂ ಚ ನೃಶಂಸಂಚ ನರಾಧನಂ ಕ್ರವ್ಯಾದ ಕ್ರಿಮಯಶ್ಚೈವ ನ ಖಾದಂತಿ ಕದಾಚನ. ಈ ಮಿತ್ರದ್ರೋಹಿ, ಯಾಕೆಂದ್ರೆ ಇವನು ಬಂದು ಇಳ್ಕೊಂಡದ್ದು ಆ ರಾಜಧರ್ಮ ಅನ್ನುವ ಬಕದ ಮನೆಯಲ್ಲಿ. ಅಷ್ಟು ಉಪಕಾರ ಮಾಡಿ ಅಕಸ್ಮಾತ್ ಹೇಳಿದ್ರೆ ನನಗೆ ಬುತ್ತಿ ಬೇಕು ಅಂತ ಅದೇನು ಕೊಡದೇ ಇರ್ತಿತ್ತೆ. ಇಷ್ಟೆಲ್ಲ ಕೊಟ್ಟಿದೆ. ಪಾಪ ಮಲಗಿದಾಗ ರೆಕ್ಕೆಯಿಂದ ಗಾಳಿ ಬೀಸಿ ಎಲ್ಲ ಮಾಡಿದೆ. ಅದಕ್ಕೇನು ಕೊಡ್ತಾ ಇತ್ತು. ಆದರೆ ಇವನಿಗೆ ಬುದ್ಧಿ, ಕೃತಜ್ಞತೆ. ಅದರಿಂದ ಯಾರೂ ತಿನ್ನಲಿಲ್ಲ. ವಿದ್ವಾನ್ ಸಂಸ್ಕಾರಯಾಮಾತ ಪಾರ್ಥಿವೋ ರಾಜಧರ್ಮಿಣಂ ಗಂಧೈರ್ಬಹುಭಿರವ್ಯಗ್ರೋ ದಾಹಯಾಮಾಸ ತಂ ದ್ವಿಜಂ. ಆಮೇಲೆ ರಾಜಧರ್ಮನನ್ನ ಸಂಸ್ಕಾರ ಮಾಡಿದರು. ಬಹಳ ಗಂಧದ ಕಟ್ಟಿಗೆಗಳಿಂದ ಇಟ್ಟು ತನ್ನ ಮಿತ್ರನ ಅಂತ್ಯ ಸಂಸ್ಕಾರವನ್ನು ವಿರೂಪಾಕ್ಷ ಅನ್ನುವ ರಾಕ್ಷಸ ಮಾಡಿದ. ದಗ್ಧೇ ರಾಕ್ಷಸರಾಜೇನ ಖಗರಾಜೇ ಪ್ರತಾಪಿನ ಚಿತಾಯ ಪಾರ್ಶ್ವತೋ ದೋಗ್ಧ್ರಿ ಸುರಭಿರ್ಜೀವ ಯಚ್ಚತಂ. ಏನಾಯಿತು, ಅಷ್ಟರೊಳಗಡೆ ಒಂದು ತಮಾಷೆ ಆಯಿತು. ಆ ಶರೀರವನ್ನು ಇಟ್ಟಿದ್ದಾರಲ್ಲ, ಇನ್ನೇನು ಸುಡ್ಲಿಕ್ಕೆ ಅಂತ ಹೊರಟಿದ್ದಾರೆ, ಸ್ವಲ್ಪ ಅರ್ಧ ಸುಟ್ಟಿದ್ದಾರೆ. ಆಗ ಸುರಭಿ ಅನ್ನುವ ಗೋಮಾತೆ, ದೇವಲೋಕದ ಗೋಮಾತೆ, ಅವಳು ಹೋಗ್ತಾ ಇರಬೇಕಾದ್ರೆ ಅವಳ ಬಾಯಿಯಿಂದ ಒಂದು ಜೊಲ್ಲು ಬಿತ್ತಂತೆ. ಅದರಿಂದ ಇವನು ಬದುಕ್ಬಿಟ್ಟ, ರಾಜಧರ್ಮ ಅನ್ನುವ ಬಕ. ಸಮೀರಣಾಹೃತೋ ಯಾತಃ ಚಿತಾಂ ತಾಂ ರಾಜಧರ್ಮಣಃ ದೇವರಾಜಸ್ತತ ಪ್ರಾಪ್ತೋ ವಿರೂಪಾಕ್ಷಪುರಂ ತದಾಂ. ವಿರೂಪಾಕ್ಷೋಪಿ ತಂ ಚಕ್ರಃ ಅಯಾಚತ. ಪುನಃ ಪುನಃ ಅಷ್ಟು ಹೊತ್ತಿಗೆ ಈ ಭೂಮಿಯಲ್ಲಿ ಆದ ವಿಚಿತ್ರ ಘಟನೆಯನ್ನು ಕಂಡು ಇಂದ್ರನೂ ಬಂದ. ವಿರೂಪಾಕ್ಷ ಅನ್ನುವ ರಾಕ್ಷಸ ಇಂದ್ರನನ್ನ ಬೇಡಿಕೊಂಡ. ಕಾಶ್ಯಪಸ್ಯ ಸುತೋ ದೇವ ಭ್ರಾತಾ ಮೇ ಜೀವತಾಮಿತಿ ಕೌಶಿಕಸ್ತ್ವಬ್ರವೀತ್ ಸರ್ವಂ
ಪ್ರೀಯಮಾಣ ಪುನಃ ಪುನಃ. ದಯವಿಟ್ಟು ನನ್ನ ಗೆಳೆಯ ಕಾಶ್ಯಪ ಗೋತ್ರದಲ್ಲಿ ಬಂದವ ಈ ರಾಜಧರ್ಮ ಬದುಕಬೇಕು ಅಂತ. ಆಗ ಬ್ರಹ್ಮಣ ವ್ಯಾಹೃತೋ ರೋಚಾತ್ ರಾಜಧರ್ಮ ಕದಾಚನ. ಇಲ್ಲ ಇಲ್ಲ, ಅವನು ಬದುಕ್ತಾನೆ. ಅವನಿಗೆ ಈ ಅತ್ಯಂತ ಧರ್ಮಿಷ್ಠನಾದ ಇವನಿಗೆ ಈ ಹಣೆ ಬರಹ ಯಾಕೆ ಬಂತು? ಅದಕ್ಕೊಂದು ಕಥೆ ಇದೆ, ಹೇಳ್ತೇನೆ. ಪ್ರತಿ ದಿವಸ ಬ್ರಹ್ಮದೇವರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದ ಯಾರು? ರಾಜಧರ್ಮ. ಒಂದು ದಿವಸ ಹೋಗಲಿಲ್ಲ. ಆಗ ಬ್ರಹ್ಮದೇವರು ಸಿಟ್ಟು ಮಾಡಿಕೊಂಡು, ಯಸ್ಮಾತ್ವಂ ನಾಗತೋ ಬ್ರಹ್ಮ ದ್ರಷ್ಟುಂ ಮಮ ನಿತ್ಯಂ ಸಭಾಮಿಮಾಂ ತಸ್ಮಾತ್ ಬಕ ಗೃಹೇ ಹಂತ ಬ್ರಾಹ್ಮಣ ಪಾಪ ಬಂಧನ. ಇವತ್ತು ನಾನು ನೋಡ್ಲಿಕ್ಕೆ ಬಂದಿಲ್ಲ, ನೀನು ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಂದಿಲ್ಲ. ಆದ್ದರಿಂದಾಗಿ ನೀನು ಬಹಳ ತೀವ್ರವಾದ ಯಾತನೆಯನ್ನು ಅನುಭವಿಸ್ತೀಯ. ನಿನ್ನ ಮನೆಗೊಬ್ಬ ಬ್ರಾಹ್ಮಣ ಬರ್ತಾನೆ, ಅವನು ಬ್ರಾಹ್ಮಣನಾಗಿರೋದಿಲ್ಲ, ಬ್ರಹ್ಮಬಂಧು, ಅವನು ಬ್ರಾಹ್ಮಣ ವೇಷಧಾರಿ ಅಷ್ಟೇ. ಅವನಿಂದ ಸಾಯ್ತೀಯ. ಆಮೇಲೆ ಅವನಿಂದ ನೀನು ಪೀಡೆಗೊಳಗಾಗ್ತೀಯ. ಏತತ್ ಶ್ರುತ್ವಾ ಸಭಾ ಮಧ್ಯೆ ತದ್ವಾಕ್ಯಂ ನಾರದೇರಿತಂ ಮಯಾಪಿ ತವ ರಾಜೇಂದ್ರ ಯಥಾವದನು ವರ್ಣಿತಂ. ನನಗೆ ಇದನ್ನು ನಾರದರು ಹೇಳಿದ್ದು, ನಾರದರು ಹೇಳಿದ್ದನ್ನು ನಿನಗೆ ಹೇಳ್ತಾ ಇದ್ದೇನೆ. ತಸ್ಯ ದೇವಸ್ಯ ವಚನಾತ್ ಖಗೋಯಂ ಬಕರಾಡಿಹ ತೇನೈವಾಮೃತ ಸಿಕ್ತಶ್ಚ ಪುನಃ ಸಂಜೀವತಾಂಬಕಃ. ಈಗ ಹೇಳ್ತಾ ಇದ್ದೇನೆ, ಈ ಬಕ ರಾಜಧರ್ಮ ಮತ್ತೆ ಮೊದಲಿನಂತಾಗಲಿ ಅಂತ. ರಾಜಧರ್ಮ ಬದುಕಿದ. ಗೌರವಾದ್ ಬ್ರಾಹ್ಮಣಶ್ಚಾಸೌ ಮುಚ್ಚತಾಂ ಮತ್ಪ್ರಿಯ ಸಖಾ. ಹಾಗೆ ಆ ಎದ್ದು ಕೂಡಲೇ ರಾಜಧರ್ಮ ಅನ್ನುವ ಬಕ ಹೇಳಿದ, ಆ ಬ್ರಾಹ್ಮಣನನ್ನು ಬದುಕಿಸ್ಬಿಡಿ ಅಂತ. ಆ ಬ್ರಾಹ್ಮಣನನ್ನು ಬದುಕಿಸ್ಬಿಡಿ ಅಂತ ಹೇಳಿದಂತೆ ರಾಜಧರ್ಮ ಎದ್ದು ಕೂಡಲೇ, ಕಣ್ಣು ಬಿಟ್ಟು ಕೂಡಲೇ. ನಿಮಗೊಂದು ತಮಾಷೆ ಹೇಳ, ಒಬ್ರು ಕೋಮಾಗೆ ಹೋಗುವ ಮೊದಲು ಮೊಸರೋಲಕ್ಕಿ ತಿಂತಾ ಇದ್ರು, ಫೈಂಟ್ ಆಗಿ ಬಿದ್ದೋದ್ರು. ರಾಯಚೂರಿನ ಹಾಸ್ಪಿಟಲಲ್ಲಿ ಅವ್ರಿಗೆ ಎಚ್ಚರ ಆಯಿತು. ಎದ್ದು ಕೂಡಲೇ ಮೊಸರೋಲಕ್ಕಿ ಎಲ್ಲಿ ಅಂತ ಹೇಳಿದ್ರಂತೆ. ಹಾಗೆ ರಾಜಧರ್ಮ ಕೇಳಿದ್ದು, ಆ ಬ್ರಾಹ್ಮಣನನ್ನು ಒಬ್ಬನನ್ನು ಬದುಕಿಸ್ಬಿಡಿ ಅಂತ. ತಸ್ಯ ವಾಕ್ಯಂ ಸಮಾಜ್ಞಾಯ ಕೌಶಿಕಸ್ವರಸತ್ತಮಃ ಗೌತಮಂ ತಭ್ಯನುಜ್ಞಾಯ ಪ್ರೀತೋಥ ಗಮನೋತ್ಸುಕಃ. ಆಗ ಅವನು ಕೇಳಿದ ಮೇಲೆ ಹೇಳಲೇಬೇಕು, ಮಾಡಲೇಬೇಕು. ರಾಜಧರ್ಮನ ಧರ್ಮನಿಷ್ಠೆ ಅಂಥದ್ದು. ಬದುಕಿಸಿದ ಇಂದ್ರ, ಮತ್ತೆ ಆ ಬ್ರಾಹ್ಮಣನನ್ನು ಬದುಕಿಸಿದ. ಪ್ರೀತಿತ ಸಗತ ಸೌಮ್ಯ ರಾಜಧರ್ಮ ಸ್ವಮಾಲಯಂ. ರಾಜಧರ್ಮ ಸಂತೋಷದಿಂದ ಮನೆಗೆ ಹೋದ. ನೃಶಂಸೋ ಗೌತಮೋ ಮುಕ್ತೋ ರಾಜಧರ್ಮ ಸ್ವಮಾಲಯಂ ಮಿತ್ರಧೃಕ್ ಪುರುಷಾಧಮಃ ಸಭಾಂಡೋಪಸ್ಕರೋ ಯಾತಃ ತತ್ತದಾ ಶಬರಾಲಯಂ. ಅವನು ನೋಡಿದ, ಬಂಗಾರ ಎಲ್ಲ ಕಟ್ಕೊಂಡ, ಬದುಕಿದ್ದಾನೆ ತಾನೆ. ಆ ಬಂಗಾರವನ್ನು ಇಟ್ಟುಕೊಂಡು ಎಲ್ಲಿ ಬಿಟ್ಬಿಟ್ಟಿದ್ನಲ್ಲ, ಆ ಬಂಗಾರ ಇಟ್ಕೊಂಡು ಮತ್ತೆ ಬೇಡರ ಹಾಡಿಗೆ ಹೋದ. ಏನೂ ಬದಲಾಗದ ಪ್ರಾಣಿ ಅಂದರೆ ಇದು. ನಾನು ಈ ಮೊದಲು ಕೃತಜ್ಞನಾಗಿದ್ದೆ, ತಪ್ಪು ಮಾಡಿದ್ದೇನೆ, ತಪ್ಪು ದಾರಿಯಲ್ಲಿ ಹೋಗಿದ್ದೇನೆ, ಮತ್ತೆ ಬದುಕಿದ್ದೇನೆ, ಈ ತರಹ ಮಾಡಬಾರದು. ಅಟ್ಲೀಸ್ಟ್ ರಾಜಧರ್ಮನ ಹತ್ರ ಕ್ಷಮೆ ಕೋರಬೇಕು, ಇಂದ್ರನ ಹತ್ರ ನನ್ನ ದುರ್ಬುದ್ಧಿಗಳೆಲ್ಲ ಪರಿಹಾರ ಆಗಬೇಕು ಅಂತ ಕೇಳಬೇಕು. ಇದು ಯಾವುದೂ ಇಲ್ಲ. ಕೆಲವರು ಏನು ಮಾಡಿದ್ರು ಬದಲಾಗಲ್ಲ, ನಾವು ಹಿಂಗೆ ಇರೋದು, ಒಂಚೂರು ಬದಲಾಗಲ್ಲ ಅಂತಾರೆ. ನೀವು ಏನೇ ಪರಿಸ್ಥಿತಿ ಬರಲಿ, ಏನೇ ದುಃಖ ಬರಲಿ, ಏನೇ ದುಗುಡ ದುಮ್ಮಾನಗಳು ಬರಲಿ, ನಾವು ಮಾತ್ರ ಬದಲಾಗಲ್ಲ ಅಂತಾರೆ. ಬದಲಾಗಬೇಕಾದ ಪರಿಸ್ಥಿತಿ ಇದ್ರೂ ನಾವು ಬದಲಾಗಲ್ಲ ಅಂತಾರೆ. ಅಂಥವರಲ್ಲಿ ಇವನೊಬ್ಬ ಹೋದ. ಅವನು ಮೊದಲು ಆ ಬ್ರಾಹ್ಮಣ ಭೇಟಿಯಾದಾಗ ಏನು ಹೇಳಿದ್ದು? ವೃತ್ತಿ ಇಲ್ಲಪ್ಪ, ನನಗೆ ವೇದಾಧ್ಯಯನ ಇಲ್ಲಪ್ಪ,
ಅದರಿಂದಾಗಿ ಈ ಕೆಟ್ಟ ಕೆಲಸದಲ್ಲಿದ್ದೀನಿ ಇಂದ. ಸರಿ, ದುಡ್ಡು ಬಂತಲ್ಲ, ಕೆಟ್ಟ ಕೆಲಸ ಬಿಡಬೇಕಿತ್ತು, ಬಿಡಲಿಲ್ಲ, ಮತ್ತಲ್ಲೇ ಹೋಗಿದ್ದ. ಇದು ಕನ್ನಡದಲ್ಲಿ ಒಂದು ಗಾದೆ ಉಂಟಲ್ಲ, ನಾಯಿ ಬಾಲ ಡೊಂಕು ಅಂತ. ಹಾಗೆ ಇದು ಯಾವತ್ತೂ ಬದಲಾಗದ ಪ್ರಾಣಿ. ತತ್ರಾಸೌ ಚ ಬರೀಗೇ ಪ್ರಸೂತೋ ನಿರಯೋಪಮೇ ಏಷ ಶಾಪೋ ಮಹಾನ್ಸ್ತತ್ರ ಮುಕ್ತಸ್ತುರಗಣೈಸ್ತಥಾ ವಿರೂಪಾಕ್ಷಮುವಾಚೇದಂ ಈಶ್ವರಃ ಪಾಕಶಾಸನಃ. ಅವನು ಹೋದ ಮೇಲೆ ಇದು ಶಾಪ. ಈ ವಿರೂಪಾಕ್ಷ ಕೇಳಿದ, ಅಲ್ಲ, ಬ್ರಹ್ಮದೇವರದ್ದು ಮತ್ತೆ ಆ ರಾಜಧರ್ಮ ಅವರಿಬ್ಬರ ನಡುವೆ ಏನೋ ನಡೀತು, ಬ್ರಹ್ಮದೇವರ ಶಾಪ ಬಂತು ರಾಜಧರ್ಮನಿಗೆ, ಯಾಕೆ ಅಂತ ನೀವು ಆಗ ಸಂಕ್ಷಿಪ್ತವಾಗಿ ಹೇಳಿದ್ರಿ, ಒಂದು ಸ್ವಲ್ಪ ಬಿಡಿಸಿ ಹೇಳಿ ಅಂತ ಕೇಳಿದ. ಆಗ ಇಂದ್ರದೇವರು ಹೇಳಿದ್ರು, ಅದೇ ದಿವಸ ನೋಡ್ಲಿಕ್ಕೆ ಹೋಗ್ತಾ ಇದ್ರು, ದಿವಸ ನೋಡ್ಲಿಕ್ಕೆ ಬರುವಾಗ ಒಂದು ನಿರೀಕ್ಷೆ ಬೆಳೀತು. ಆ ನಿರೀಕ್ಷೆಯನ್ನು ಮೀಟ್ ಆಗಲಿಲ್ಲ, ಅಂದ್ರೆ ಅವ್ರು ಬರಲಿಲ್ಲ. ಅದರಿಂದಾಗಿ ಶಾಪ ಕೊಟ್ಟಿದ್ದು ಅದೇ ಕಥೆ. ಕೃತಜ್ಞನಿಗೆ ಏನು ಮಾಡಿದ್ರೂ ಶಿಕ್ಷೆ ಇಲ್ಲ. ಯಾಕೆ ಅಂದರೆ ಶಾಕ್ ಕೊಡೋದು ಬೇರೆ. ಯಾರೋ ಒಬ್ರು ಮಿತ್ರರಿರ್ತಾರೆ, ನಾವೇನೋ ಅನ್ಕೊಂಡಿರ್ತೀವಿ, ಅವರೇನೋ ಅನ್ಕೊಳ್ತಾರೆ, ಅದು ಬೇರೆ. ಇದು ಮಾಡಿದ ಉಪಕಾರವನ್ನ ಕುರಿತು ಅಪಕಾರ ಮಾಡೋದಿದೆಯಲ್ಲ, ಅದು ಭೀಕರ. ಅದರಿಂದಾಗಿ ಮಿತ್ರದ್ರೋಹಿ ಕೃತಜ್ಞೇ ಚ ಕಿಂಭೂಯ ಶ್ರೋತುಮಿಚ್ಛಸಿ. ಧರ್ಮರಾಜ, ಮಿತ್ರದ್ರೋಹಿ ಮತ್ತೆ ಕೃತಜ್ಞ ಇವರು ಯಾವತ್ತೂ ಕೂಡ ಕ್ಷಮೆಗೆ ಅರ್ಹರಲ್ಲ. ಇವರು ಕ್ಷಮೆಗೆ ಅರ್ಹರಲ್ವೇ ಅಲ್ಲ. ಇದನ್ನು ಹೇಳಿ ಯುಧಿಷ್ಠಿರ ಸಂತೋಷಪಟ್ಟ, ಪ್ರೀತ ಮನಸ್ಕನಾದ ಅನ್ನುವಲ್ಲಿಗೆ ಆಪದ್ಧರ್ಮ ಮುಗಿಯುತ್ತೆ. ಸುಮಾರು ನಾವು 28 ಅಧ್ಯಾಯಗಳ ಆಪದ್ಧರ್ಮ ಪರ್ವವನ್ನು ಇಲ್ಲಿಗೆ ಮುಗಿಸಿದ್ದೇವೆ. ತನ್ಮೂಲಕ ರಾಜಧರ್ಮ ಪರ್ವದಲ್ಲಿ ರಾಜಧರ್ಮ ಪರ್ವ ಮತ್ತು ಆಪದ್ಧರ್ಮ ಪರ್ವ ಅನ್ನುವ 2 ಪರ್ವವನ್ನು ನಾವು ಮುಗಿಸಿ ಈಗ ಮೋಕ್ಷ ಧರ್ಮ ಪರ್ವಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಕೃತಜ್ಞ ಅಂತ ಹೇಳಿ ಕಡೆಯಲ್ಲಿ ಬಂತಲ್ಲ, ಅದು ಬೇರೆ ಯಾರೂ ಅಲ್ಲ, ದುರ್ಯೋಧನನೇ. ದುರ್ಯೋಧನ ಕೂಡ ಹಾಗೆ ಅಲ್ಲ. ಈ ಪಕ್ಷಿಗೂ ಅವನು ಒಂದೇ ಅಂತ ಅನ್ಕೋಬೇಡಿ, ಮತ್ತೆ ಈ ಗೌತಮ ಬ್ರಾಹ್ಮಣನ ದುರ್ಯೋಧನ ಒಂದೇ ಅನ್ಕೋಬೇಡಿ, ಸ್ಫುಟವಾಗಿ ಬೇರೆ ಬೇರೆ. ಭೀಮಸೇನನ ಉಪಕಾರ ಎಲ್ಲ ಮರೆತ